ಸರ್ ನಮಸ್ಕಾರ. ಗುಂಡ್ಲುಪೇಟ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, 1.5 ಎಕರೆ ಲ್ಯಾಂಡು ಮಾರಾಟಕ್ಕೆ ಬಂದಿದೆ. ಗುಂಡ್ಲುಪೇಟ ರಿಜಿಸ್ಟ್ರೇಷನ್ ಬರೋಂಥ ಜಾಗ ಇದು. ನಿಮಗೆ ವಿಲೇಜ್ಗೆ ಟಚ್ ಇರೋಂಥ ಜಾಗ ಸರ್ ಇದು. ವಿಲೇಜಿಂದ ಜಸ್ಟ್ ನಿಮಗೆ ಒಂದು 400 ಇಂದ 500 ಮೀಟ್ರ್ ಆಗುತ್ತೆ. ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ನಿಮ್ಗೆ ಏನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಅದೇ ವಿಲೇಜಿಂದ ಜಸ್ಟ್ ಒಂದು 300 ಇಂದ 400 ಮೀಟ್ರ್ ಆಗುತ್ತೆ ಇದು. ಆಮೇಲೆ ರೈತರ ಪ್ರಾಪರ್ಟೀಸ್ ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇದು ನಿಮಗೆ ರೆಡ್ ಸೈಲ್ ಬರೋಂಥ ಜಾಗ. ಇದು ನಿಮಗೆ ಮೈಸೂರು ಟು ಗುಂಡ್ಲುಪೇಟೆ ಬೇಗೂರು ನ್ಯಾಷನಲ್ ಹೈವೇಯಿಂದ ಜಸ್ಟ್ ಲ್ಯಾಂಡ್ಗೆ ನಿಮಗೆ ಒಂದು 6 ಕಿಲೋಮೀಟ್ರ್ ಬರೋಂಥ ಜಾಗ ಇದು. ನೋಡಿ ಇದೇನು ನೋಡ್ತಾ ಇದ್ದೀರಾ, ಇದೇ ಜಾಗ. ಜಸ್ಟ್ ನೀವು ಡಾಂಬರಿಂದ ಒಂದು 100 ಇಂದ 200 ಮೀಟ್ರ್ ಮಿಟ್ಲಿಂಗ್ ಬರಬೇಕಷ್ಟೆ. ವಿಲೇಜ್ಗೆ ಟಚ್ ಆಗಿರೋಂಥ ಜಾಗ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲ್ ಬರುತ್ತೆ ನೋಡಿ. ಇದೆ ಸಾಯಿಲು ನೋಡಿ ಸರ್, ಇದೇನು ತೋರಿಸ್ತಾ ಇದೆ ನೋಡಿ, ಸೇಮ್ ಇದೇ ಥರ ಸಾಯಿಲು. ನಿಮಗೆ 1 ಎಕರೆ ಫಾರ್ಮಿಂಗ್ ಮಾಡೋರಿಗೆ ಒಳ್ಳೆ ಜಾಗ. ಆಮೇಲೆ ವಿಲೇಜ್ಗೆ ಟಚ್ ಇರೋ ಅಂಥ ಜಾಗ. ವಿಲೇಜಿಂದ ಜಸ್ಟ್ ನಿಮಗೆ ಒಂದು ವಾಕಬಲ್ ಡಿಸ್ಟೆನ್ಸ್ ಒಂದು 300 ಇಂದ 400 ಮೀಟ್ರ್ ಆಗುತ್ತೆ ಅಷ್ಟೆ. ನೋಡಿ ಅಕ್ಕಪಕ್ಕನೂ ಒಳ್ಳೊಳ್ಳೆ ಇದು ಇದೆ, ಕೋಳಿ ಫಾರ್ಮ್ಗಳು ಇದೆ. ನಿಮಗೆ ನೋಡಿ ಇಲ್ಲಿ ಗಾಡಿ ನೋಡಿ ಸರ್, ಇಲ್ಲಿ ಅಕ್ಕಪಕ್ಕ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ ಜಮೀನಲ್ಲಿ. ನೋಡಿ ಸರ್, ಅಕ್ಕಪಕ್ಕ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ. ನಿಮ್ಗೆ ಬೋರ್ವೆಲ್ ಹಾಕ್ಸ್ತು ಅಂದರೆ ಪಕ್ಕದಲ್ಲೇ ಸ್ವಂತ ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಬೇಕು ಅಂದರೆ ಅಲ್ಲಿಂದ ತೊಗೋಬೋದು. ನಿಮಗೆ ಪಕ್ಕದ ಜಮೀನು ತೋರಿಸ್ತಿರೋದು. ಈ ಮೆಟ್ಲಿಂಗೆ ಜಸ್ಟ್ ಒಂದು 100 ಇಂದ 200 ಮೀಟ್ರ್ ಬರಬೇಕಷ್ಟೆ. ನೋಡಿ ಇದೇ ಲ್ಯಾಂಡು. ನೋಡಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದೇ ಲ್ಯಾಂಡ್ ಬರೋದು. ನಿಮಗೆ 1 ಎಕರೆ 20 ಗುಂಟೆ ಬರುತ್ತೆ. ಗುಂಡ್ಲುಪೇಟ ರಿಜಿಸ್ಟ್ರೇಷನ್ ಬರುತ್ತೆ. ಇದು ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ ಒಂದು 190 ಕಿಲೋಮೀಟ್ರ್ ಬರುತ್ತೆ. ನೆಂಜನಗೂಡಿಗೆ ಒಂದು 25 ಕಿಲೋಮೀಟ್ರ್ ಬರುತ್ತೆ. ಇದು ಗುಂಡ್ಲುಪೇಟ ಟೌನ್ಗೆ ಕರೆಕ್ಟಾಗಿ ಲ್ಯಾಂಡಿನ ಒಂದು 22-23 ಕಿಲೋಮೀಟ್ರ್ ಬರುತ್ತೆ. ವಿಲೇಜ್ಗೆ ಜಸ್ಟ್ ಒಂದು 400 ಇಂದ 500 ಮೀಟ್ರ್ ವಾಕಬಲ್ ಡಿಸ್ಟೆನ್ಸು. ಬೇಗೂರು ಟೌನ್ಗೆ ಒಂದು 10 ಕಿಲೋಮೀಟ್ರ್ ಬರುತ್ತೆ. ಸೇಮ್ ಇದೇನು ತೋರಿಸ್ತಾ ಇದ್ದೀನಿ ಕಲ್ಟಿವೇಷನ್ ಆಗಿದೆ, ಈ ಥರ ಬರುತ್ತೆ ಸಾಯಿಲು. ನೀವು ಈ ಥರ ಒಂದು 200 ಮೀಟ್ರು ಮೆಟ್ಲಿಂಗ್ ಬರಬೇಕಷ್ಟೆ.